ನಮಸ್ಕಾರ ಸ್ನೇಹಿತರೆ, ನಿಮ್ಮ ವೋಟರ್ ID ಸೇಫ್ ಆಗಿದೆಯಾ? ಈ ಭಾರತದಲ್ಲಿ, ಈ ಪ್ರಜಾಪ್ರಭುತ್ವದಲ್ಲಿ ನೀವು ಒಬ್ಬ ಪ್ರಜೆ ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ದೇಶಾದ್ಯಂತ ದೊಡ್ಡ ಬಿರುಗಾಳಿ ಎಬ್ಬಿಸಿರೋ SIR ಆಪರೇಷನ್ ನಮ್ಮ ರಾಜ್ಯಕ್ಕೂ ಎಂಟ್ರಿ ಕೊಡ್ತಾ ಇದೆ. ಜೂನ್ 20ರಿಂದ ಬರೋಬ್ಬರಿ 24 ವರ್ಷಗಳ ನಂತರ ಕರ್ನಾಟಕದಲ್ಲಿ SIR ಮೆಗಾ ಪ್ರಕ್ರಿಯೆ ನಡೆಯುತ್ತೆ. ಒಂದೆರಡಲ್ಲ, 86 ಲಕ್ಷ ವೋಟ್ಸ್ ಡಿಲೀಟ್ ಆಗುವ ಲೆಕ್ಕಾಚಾರ ಇದೆ. ರಾಜ್ಯ ಸರ್ಕಾರವೇ ಇದನ್ನು ಹೇಳಿದೆ. ಹಾಗಿದ್ರೆ ಏನಿದು SIR ಆಪರೇಷನ್, ಹೇಗೆ ನಡೆಯುತ್ತೆ? ನಿಮ್ಮ ಹೆಸರು ಡಿಲೀಟ್ ಆಗಬಾರ್ದು ಅಂದರೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೋಬೇಕು? ಬನ್ನಿ, ರಾಜಕೀಯ ನಾಯಕರ ನಿದ್ದೆಗೆಡಿಸಿರೋ ಕರುನಾಡಿನ ಪ್ರತಿಯೊಬ್ಬ ಪ್ರಜೆಯು ತಿಳಿದುಕೊಳ್ಳೇಬೇಕಾಗಿರೋ ಮೆಗಾ ಆಪರೇಷನ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮತದಾನಕ್ಕೆ ಮೆಗಾ ಸರ್ಜರಿ, ಏನಿದು SIR ಪ್ರಕ್ರಿಯೆ? ಸ್ನೇಹಿತರೆ, ಮೊದಲಿಗೆ SIR ಅಂದ್ರೆ ಏನು ಮತ್ತು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ಎಲೆಕ್ಷನ್ ಕಮಿಷನ್ ಪ್ರತಿ ವರ್ಷ ವೋಟರ್ ಲಿಸ್ಟ್ ನ ಅಪ್ಡೇಟ್ ಮಾಡುತ್ತೆ. ಆನ್ಲೈನ್ ನಲ್ಲೇ ಹೊಸಬರನ್ನ ಸೇರಿಸುವುದು, ಮೃತಪಟ್ಟವರನ್ನ ತೆಗೆಯೋದು ಮಾಡುತ್ತೆ. ಅದನ್ನ SSR ಅಂದ್ರೆ ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ಕರೀತಾರೆ. ಆದ್ರೆ ಈ SIR ಪ್ರಕ್ರಿಯೆ ಆ ರೀತಿಯಲ್ಲ. ಇದು ಬೇರು ಮಟ್ಟದಲ್ಲೇ ಜಾಲಾಡೋ ಮೇಜರ್ ಸರ್ಜರಿ. SSR ನಲ್ಲಿ ನೀವೇ ಹೋಗಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಕಮಿಷನ್ ನಿಮ್ಮ ಡೀಟೇಲ್ಸ್ ಅಪ್ಡೇಟ್ ಮಾಡುತ್ತೆ. ಆದ್ರೆ SIR ನಲ್ಲಿ ಎಲೆಕ್ಷನ್ ಕಮಿಷನ್ ಕಾಯ್ತಾ ಕೂರಲ್ಲ, ತಾನೇ ಖುದ್ದಾಗಿ ಫೀಲ್ಡ್ ಇಳಿಯುತ್ತೆ. ಪ್ರತಿಯೊಂದು ಮನೆ ಬಾಗಿಲಿಗೆ ಕಮಿಷನ್ ಅಧಿಕಾರಿಗಳೇ ಬರ್ತಾರೆ. ಫ್ಯಾಮಿಲಿಯ ಪ್ರತಿಯೊಬ್ಬರ ಒರಿಜಿನಲ್ ಐಡಿಗಳನ್ನ ಫಿಸಿಕಲ್ ಆಗಿ ಚೆಕ್ ಮಾಡ್ತಾರೆ. ಇಡೀ ವೋಟರ್ ಲಿಸ್ಟ್ ಅನ್ನ 0 ಲೆವೆಲ್ ನಿಂದ ಹೊಸದಾಗಿ ಜರಡಿ ಹಿಡಿತಾರೆ. ನಕಲಿ ವೋಟರ್ಸ್, ಡಬಲ್ ಎಂಟ್ರಿ, ಊರು ಬಿಟ್ಟವರು, ಇವರನ್ನೆಲ್ಲ ಮನೆ ಮನೆಗೆ ಹೋಗಿ ಲೈವ್ ಆಗಿ ಟ್ರ್ಯಾಕ್ ಮಾಡಿ ಡಿಲೀಟ್ ಮಾಡೋದೇ ಈ ಇಂಟೆನ್ಸಿವ್ ರಿವಿಷನ್ನ ಉದ್ದೇಶ. ಆಲ್ರೆಡಿ ದೇಶದಲ್ಲಿ ಈ ರೀತಿ 2 ಹಂತದ ಆಪರೇಷನ್ ಮುಗಿದಿದೆ. ಫೇಸ್ 1 ಆಪರೇಷನ್ ಬಿಹಾರದಲ್ಲಿ ಯಶಸ್ವಿಯಾಗಿ ಕಂಪ್ಲೀಟ್ ಆಗಿದೆ. ಫೇಸ್ 2 ನಲ್ಲಿ UP, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಅಸ್ಸಾಂ ಸೇರಿ ಒಟ್ಟು 9 ರಾಜ್ಯಗಳಲ್ಲಿ ಆಪರೇಷನ್ ನಡೆದಿದೆ. ಈಗ ದೇಶಾದ್ಯಂತ ಫೇಸ್ 3 ಅನೌನ್ಸ್ ಆಗಿದ್ದು ಒಟ್ಟು 16 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 3ನೇ ಹಂತದ ಮೆಗಾ ಆಪರೇಷನ್ ಶುರುವಾಗ್ತಿದೆ. ಮಹಾರಾಷ್ಟ್ರ, ದಿಲ್ಲಿ, ಪಂಜಾಬ್, ಜಾರ್ಖಂಡ್, ಆಂಧ್ರ, ತೆಲಂಗಾಣ ಜೊತೆಗೆ ಈ ಲಿಸ್ಟ್ ನಲ್ಲಿ ಕರ್ನಾಟಕದ ಹೆಸರು ಕೂಡ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಮನೆ ಮನೆ ವೆರಿಫಿಕೇಶನ್ ನಡೆದು 2 ದಶಕಗಳಾಗಿವೆ. 2002ರಲ್ಲಾಗಿದ್ದು ಕಡೆ ಬಾರಿ. 23 ವರ್ಷಗಳ ಬಳಿಕ ರಾಜ್ಯ ಎಷ್ಟು ಬದಲಾಗಿದೆ ಅಲ್ವಾ? ಈಗ IT ಬೂಮ್ ಆಗಿದೆ. ಲಕ್ಷಾಂತರ ಜನ ಬೇರೆ ಊರುಗಳಿಂದೆಲ್ಲ ಬಂದು ನೆಲೆಸಿದ್ದಾರೆ. ಬೆಂಗಳೂರು, ಮೈಸೂರು ಇಲ್ಲೆಲ್ಲ ಬಂದು ಸೆಟಲ್ ಆಗಿದ್ದಾರೆ. ಹೀಗಾಗಿ ಲಿಸ್ಟಲ್ಲಿ ಸಿಕ್ಕಾಪಟ್ಟೆ ತಪ್ಪುಗಳಿದೆ, ಫೇಕ್ ಎಂಟ್ರೀಸ್ ಇವೆ, ಮೃತಪಟ್ಟವರಿದ್ದಾರೆ, ಡಬಲ್ ಎಂಟ್ರಿಗಳಿದಾವೆ, ಪ್ರಾಬ್ಲಮ್ಸ್ ಸಿಕ್ಕಾಪಟ್ಟೆ ಇದೆ. ಊರಲ್ಲೂ ವೋಟ್, ಇಲ್ಲೂ ವೋಟ್, ಮನೆ ಖಾಲಿ ಮಾಡಿ ಹೋದವರು ಎಲ್ಲವೂ ಕೂಡ ಹಾಗೆ ಉಳ್ಕೊಂಡಿವೆ. ಡಸ್ಟ್ಬಿನ್ ಥರ ಆಗ್ಬಿಟ್ಟಿದೆ. ಇದೆಲ್ಲವನ್ನ ಫಿಸಿಕಲ್ ಆಗಿ ಕ್ಲೀನ್ ಮಾಡೋಕೆನೆ, ಡಿಜಿಟಲ್ ಟೂಲ್ಗಳ ಸಹಾಯದಿಂದ ಇದನ್ನು ಮಾಡೋಕೆನೆ ಈ ಆಪರೇಷನ್ ಶುರುವಾಗಿದೆ. ಈ ಕ್ಲೀನಿಂಗ್ ಪ್ರಕ್ರಿಯೆಯಲ್ಲಿ ಬರೋಬ್ಬರಿ 86 ಲಕ್ಷ ಡೌಟ್ಫುಲ್ ಹೆಸರುಗಳು ರಿಮೂವ್ ಆಗಬಹುದು, ಡಿಲೀಟ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಬಂಗಾಳದಲ್ಲೂ ಆಗಿತ್ತು, ತಮಿಳುನಾಡಿನಲ್ಲೂ ಕೂಡ ಹೆಚ್ಚು ಕಮ್ಮಿ ಇಷ್ಟೇ ವೋಟ್ಸ್ ಅನ್ನ ಡಿಲೀಟ್ ಮಾಡಲಾಗಿತ್ತು. ಗಡಿ ರಾಜ್ಯವಾಗಿರೋ ಬಂಗಾಳದಲ್ಲಿ ಬಹಳ ವಿವಾದ ಆಯ್ತು ಇದ್ರ ಬಗ್ಗೆ. ಆದರೆ ತಮಿಳುನಾಡಿನಲ್ಲಿ ಹಾಗೂ ಇತರ ರಾಜ್ಯಗಳಲ್ಲಿ ಬಹಳ ವಿವಾದ ಇಲ್ಲದೇನೆ SIR ನಡೆದಿದೆ. ಎಲ್ಲ ದೊಡ್ಡ ದೊಡ್ಡ ರಾಜ್ಯಗಳಲ್ಲೂ ಕೂಡ ಬಹುತೇಕ 1/2 ಕೋಟಿ ಅಂದ್ರೆ 50 ಲಕ್ಷಕ್ಕೂ ಅಧಿಕ, 60 ಲಕ್ಷಕ್ಕೂ ಅಧಿಕ, 70 ಲಕ್ಷಕ್ಕೂ ಅಧಿಕ ವೋಟರ್ಸ್ ಹೆಸರುಗಳನ್ನ, ನೇಮ್ಸ್ ಅನ್ನ ಡಿಲೀಟ್ ಮಾಡಲಾಗಿದೆ. ಸದ್ಯ ಈಗ ನಮ್ಮ ರಾಜ್ಯದಲ್ಲಿ 5,55 ಲಕ್ಷಕ್ಕೂ ಅಧಿಕ ವೋಟರ್ಸ್ ಇದ್ದಾರೆ. ಅಷ್ಟೇ ಹೆಸರುಗಳಿದಾವೆ. ಈಗ ನಿಜವಾಗ್ಲೂ ಬರೀ ಹೆಸರುಗಳ ಮಾತ್ರನ, ರಿಯಲ್ ಆಗೋದಕ್ಕೆ ವ್ಯಕ್ತಿಗಳು ಇದಾರಾ, ಇದ್ರೂ ಕೂಡ ಅವರೆಲ್ಲ ಇಲ್ಲಿನವರೇನಾ ಅಂತ ಹೇಳಿ ಜಾತಕ, ಹಿನ್ನೆಲೆ ಎಲ್ಲ ಡಿಜಿಟಲ್ ಆಗಿ ಜಾಲಾಡಲಾಗುತ್ತೆ. ಹಾಗಿದ್ರೆ ಜಾಲಾಡೋ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಯಾರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ? ನೆಕ್ಸ್ಟ್ ಸ್ಟೆಪ್ಸ್ ಏನು? ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನೋಡಿ. ಜೂನ್ ಟು ಅಕ್ಟೋಬರ್ ಹೈ ಅಲರ್ಟ್, ಮನೆ ಮನೆಗೆ ಬರ್ತಾರೆ ಚುನಾವಣಾಧಿಕಾರಿ. ಜೂನ್ 20ನೇ ತಾರೀಕು ಅಫಿಷಿಯಲ್ ಆಗಿ ಪ್ರಕ್ರಿಯೆ ಶುರುವಾಗುತ್ತೆ. ಮೊದಲಿಗೆ ಜೂನ್ 20ರಿಂದ ಜೂನ್ 29ರವರೆಗೆ ಫೀಲ್ಡ್ ಗಿಳಿಯೋ ಆಫೀಸರ್ಸ್ಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಆಮೇಲೆ ಜೂನ್ 30ರಿಂದ ಜುಲೈ 29ರವರೆಗೆ ಕಂಪ್ಲೀಟ್ 1 ತಿಂಗಳ ಕಾಲ ಭರ್ಜರಿ ಮನೆ ಮನೆ ಭೇಟಿ ಅಭಿಯಾನ ಇರುತ್ತೆ. ನಿಮ್ಮ ಏರಿಯಾದ BLOಗಳು ಅಂದ್ರೆ ಬೂತ್ ಲೆವೆಲ್ ಅಧಿಕಾರಿಗಳು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಇವ್ರು ಯಾರು ಅಂದ್ರೆ ನಿಮ್ಮದೇ ಏರಿಯಾದ ಟೀಚರ್ಸ್, ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಸರ್ಕಾರಿ ನೌಕರರು. ಕರ್ನಾಟಕದಾದ್ಯಂತ ಸುಮಾರು 59,000ಕ್ಕೂ ಅಧಿಕ BLOಗಳನ್ನ ಈ ಕೆಲಸಕ್ಕೆ ನಿಯೋಜನೆ ಮಾಡಲಾಗಿದೆ. ಒಬ್ಬ BLOಗೆ ಸುಮಾರು 1000 ವೋಟರ್ಸ್ ಇರೋ ಒಂದು ಬೂತ್ನ ಜವಾಬ್ದಾರಿ ಇರುತ್ತೆ. ಅವರು ನಿಮ್ಮ ಮನೆಗೆ ಬಂದಾಗ ಎನ್ಯುಮರೇಷನ್ ಫಾರ್ಮ್ ಅನ್ನೋ ಒಂದು ಲಿಸ್ಟ್ನ ಹಿಡ್ಕೊಂಡ್ಬರ್ತಾರೆ. ಅವರ ಕೈಯಲ್ಲಿ ECI ನೆಟ್ ಆ್ಯಪ್ ಇರೋ ಮೊಬೈಲ್ ಅಥವಾ ಟ್ಯಾಬ್ಲೆಟ್ ಇರುತ್ತೆ. ಮನೆಯ ಪ್ರತಿಯೊಬ್ಬರ ಡೀಟೇಲ್ಸ್, ವೋಟರ್ ID, ಅಡ್ರೆಸ್ ಎಲ್ಲವನ್ನ ಖುದ್ದಾಗಿ ಫೇಸ್ ಟು ಫೇಸ್ ವೆರಿಫೈ ಮಾಡ್ತಾರೆ. ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರ, BLO ಬರೋವರೆಗೂ ನೀವೇನು ಕಾಯಬೇಕು ಅಂತಿಲ್ಲ. ಜೂನ್ 20ರ ನಂತರ ನೀವೇ ಖುದ್ದಾಗಿ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಮೂಲಕ ನಿಮ್ಮ ಫೋಟೋ ಮತ್ತು ಡಾಕ್ಯುಮೆಂಟ್ಸ್ನ ಮೊದಲೇ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡ್ಬೋದು. ಹೀಗೆ ಆಲ್ರೆಡಿ ಅಪ್ಡೇಟ್ ಮಾಡಿದ್ರೆ ಅಧಿಕಾರಿಗಳು ಮನೆಗೆ ಬಂದಾಗ ಕೇವಲ ಕ್ರಾಸ್ ವೆರಿಫಿಕೇಶನ್ ಮಾಡೋದು ಮಾತ್ರ ಇರುತ್ತೆ. ಫಾಸ್ಟ್ ಆಗುತ್ತೆ ಪ್ರೋಸೆಸ್, ಟೆನ್ಷನ್ ಇಲ್ಲದೆ. ಹಾಗಂತ ಅಧಿಕಾರಿಗಳ ಮನೆಗೆ ಬಂದಾಗ ಫ್ಯಾಮಿಲಿಲಿರೋ ಪ್ರತಿಯೊಬ್ಬರು ಕಾಯ್ದಾ ಕೂತಿರ್ಬೇಕಾ? ಖಂಡಿತ ಇಲ್ಲ.
ಒಬ್ಬರು ವಯಸ್ಕರಿದ್ರೆ ಸಾಕು, ಅವರು ಫ್ಯಾಮಿಲಿಯ ಉಳಿದ ಸದಸ್ಯರ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೋರಿಸಿ ಡೀಟೇಲ್ಸ್ನ ಅಪ್ಡೇಟ್ ಮಾಡಿಸ್ಬೋದು. ಒಂದು ವೇಳೆ ಅವರು ಬಂದಾಗ ಮನೆಯವರು ಯಾರು ಇರಲಿಲ್ವಾ, ಟೆನ್ಷನ್ ಬೇಡ. ರೂಲ್ಸ್ ಪ್ರಕಾರ 3 ಸಲ ಅವರು ನಿಮ್ಮ ಮನೆಗೆ ವಿಸಿಟ್ ಮಾಡ್ತಾರೆ. ತುಂಬ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ SIR. 3 ಸಲ ಬರ್ತಾರೆ ಅಧಿಕಾರಿಗಳು ಮನೆಗೆ. ಈ ಮನೆ ಭೇಟಿ ಮುಗಿದ ಮೇಲೂ ಕೂಡ ಆಗಸ್ಟ್ 5ಕ್ಕೆ ಮೊದಲ ಡ್ರಾಫ್ಟ್ ಬರುತ್ತೆ, ಕರಡು ಪಟ್ಟಿ ಬರುತ್ತೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಒಂದು ವೇಳೆ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಆಕ್ಷೇಪಣೆ ಹಾಕಕ್ಕೆ ನಿಮಗೆ 1 ತಿಂಗಳ ಟೈಮ್ ಕೊಡ್ತಾರೆ. ಫೈನಲಿ ಎಲ್ಲ ಕಂಪ್ಲೇಂಟ್ ಸಾಲ್ವ್ ಆದಮೇಲೆ ಅಕ್ಟೋಬರ್ 7ನೇ ತಾರೀಕು 100% ಪಕ್ಕಾ ಇರೋ ಫೈನಲ್ ಲಿಸ್ಟ್ ರಿಲೀಸ್ ಆಗುತ್ತೆ. ಇಷ್ಟು ಪ್ರಾಸೆಸ್ ಇರುತ್ತೆ SIRನಲ್ಲಿ. ಓಕೆ, ಟೈಮ್ ಲೈನ್ ಕ್ಲಿಯರ್ ಆಯಿತು. ಆದರೆ ಪ್ರಕ್ರಿಯೆಯಲ್ಲಿ ಯಾರು ತಲೆದಂಡ ಆಗುತ್ತೆ, ಡಿಲೀಟ್ ಆಗೋ ಲಕ್ಷಾಂತರ ವೋಟ್ಗಳು ಯಾರ್ಯಾರ್ದು, ಅದೆಲ್ಲವನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನ ಒಂದು ಬೆಸ್ಟ್ ಟೂರ್ ಆಫರ್ ಇದು. ತಮಿಳುನಾಡು, ಕೇರಳ ಸೇರಿ, ಅಲ್ಲಿ ರಾಮೇಶ್ವರಂ, ಕನ್ಯಾಕುಮಾರಿ ಸೇರಿ ಎಲ್ಲ ಜಾಗಗಳಿಗೆ ಹೋಗೋದಿರುತ್ತೆ. ಅನಂತ ಪದ್ಮನಾಭ ಸ್ವಾಮಿ ಹತ್ರ ಕೂಡ ಹೋಗೋದಿರುತ್ತೆ. ನೋಡಿ, ಪ್ಲೇಸಸ್ ಇಲ್ಲಿದೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಬನ್ನಿ, ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. 4 ಕ್ಯಾಟಗರಿ ವೋಟರ್ಸ್ಗೆ ಬೀಳುತ್ತೆ ಕತ್ತರಿ. ಚುನಾವಣಾ ಆಯೋಗ ಹೈಟೆಕ್ ಸಾಫ್ಟ್ವೇರ್ಗಳನ್ನು ಬಳಸ್ತಾ ಇದೆ. ಬರೀ ಮ್ಯಾನ್ಯುವಲಿ ಅಲ್ಲ, DSC ಮತ್ತು PSC ಅನ್ನೋ ಸಾಫ್ಟ್ವೇರ್ಗಳನ್ನು. ರಾಜ್ಯದ ವೋಟರ್ ಲಿಸ್ಟನ್ನು ಆಲ್ರೆಡಿ ಜಾಲಾಡ್ತಿವೆ ಇವು. ಮುಖ್ಯವಾಗಿ 4 ಕ್ಯಾಟಗರಿ ಹೆಸರುಗಳನ್ನು ರಿಮೂವ್ ಮಾಡಲಾಗುತ್ತೆ. ಮೊದಲನೇ ಕ್ಯಾಟಗರಿ ಡಬಲ್ ಎಂಟ್ರಿ. ಇದು ಈ ಆಪರೇಷನ್ನ ಮೇಜರ್ ಟಾರ್ಗೆಟ್. ಅದರಲ್ಲೂ ಊರಲ್ಲಿ ಒಂದು ID, ಬೆಂಗಳೂರಿಗೆ ಕೆಲಸಕ್ಕೆ ಬಂದ ಮೇಲೆ ಇಲ್ಲೂ ಒಂದು ID, ಹೀಗೆ 2 ಕಡೆ ಕಳ್ಳಾಟ ಆಡೋರಿಗೆ ಸಂಕಟ ಗ್ಯಾರಂಟಿ. ಆಯೋಗದ ಫೋಟೋಗ್ರಾಫಿಕ್ ಸ್ಕ್ಯಾನರ್ ಸಾಫ್ಟ್ವೇರ್ ಮುಖವನ್ನು ರೆಕಗ್ನೈಸ್ ಮಾಡಿ, ಟ್ರ್ಯಾಕ್ ಮಾಡಿ, ಕಡ್ಡಾಯವಾಗಿ ಒಂದನ್ನು ಡಿಲೀಟ್ ಮಾಡುತ್ತೆ. 2ನೇ ಕ್ಯಾಟಗರಿ ಮೃತಪಟ್ಟವರು. ಮನೆಯಲ್ಲಿ ಯಾರಾದರೂ ತೀರು ಹೋಗಿ 50 ವರ್ಷ ಆಗಿದ್ರು ಕೂಡ ಲಿಸ್ಟಲ್ಲಿ ಹೆಸರು ಹಾಗೆ ಉಳ್ಕೊಂಡಿರುತ್ತೆ. ಅಂಥವರ ಡೆತ್ ಸರ್ಟಿಫಿಕೇಟ್ ಹಾಗೂ ಸ್ಥಳೀಯ ಪಾಲಿಕೆ ರೆಕಾರ್ಡ್ಸನ್ನು ಕ್ರಾಸ್ ಚೆಕ್ ಮಾಡಿ ಆ ಹೆಸರುಗಳಿಗೆ ಶಾಶ್ವತವಾಗಿ ಮುಕ್ತಿ ಸಿಗುತ್ತೆ. 3ನೇ ಕ್ಯಾಟಗರಿ ಶಿಫ್ಟೆಡ್ ವೋಟರ್ಸ್. ಯಾರಾದರೂ ಮನೆ ಮಾರಿ ಊರು, ರಾಜ್ಯ ಅಥವಾ ದೇಶ ಬಿಟ್ಟು ಪರ್ಮನೆಂಟ್ ಆಗಿ ಬೇರೆ ಕಡೆಗೆ ವಲಸೆ ಹೋದ್ರೆ ಅವರ ಹೆಸರನ್ನ ಲಿಸ್ಟ್ ನಿಂದ ಔಟ್ ಮಾಡಲಾಗುತ್ತೆ. ಆದ್ರೆ ನೆನಪಿರ್ಲಿ, ಓದೋದಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿರೋ ಸ್ಟೂಡೆಂಟ್ಸ್ ವೋಟನ್ನ ಆಟೋಮ್ಯಾಟಿಕಲಿ ಡಿಲೀಟ್ ಮಾಡಕ್ಕಾಗಲ್ಲ. ತಾತ್ಕಾಲಿಕವಾಗಿ ಶಿಫ್ಟ್ ಆದವರ ವೋಟನ್ನ ಕೂಡ ಡಿಲೀಟ್ ಮಾಡಕ್ಕಾಗಲ್ಲ. 4ನೇ ಕ್ಯಾಟಗರಿ ಫೇಕ್ ಡಾಕ್ಯುಮೆಂಟ್ಸ್. ನಕಲಿ ಅಡ್ರೆಸ್ ಕೊಟ್ಟು, ಖಾಲಿ ಸೈಟ್ಗಳ ವಿಳಾಸ ಕೊಟ್ಟು ಲಿಸ್ಟ್ ಸೇರಿರೋ ಕಳ್ಳ ವೋಟುಗಳನ್ನ ಫೀಲ್ಡ್ ಆಫೀಸರ್ಸ್ ಖುದ್ದಾಗಿ ಹೋಗಿ ಅವರೇ ನಿಂತ್ಕೊಂಡು ಚೆಕ್ ಮಾಡಿ ನಿರ್ದಾಕ್ಷಿಣ್ಯವಾಗಿ ರಿಮೂವ್ ಮಾಡ್ತಾರೆ. ಇಷ್ಟೆಲ್ಲ ಸ್ಟ್ರಿಕ್ಟ್ ಇದ್ರು ಇಲ್ಲೊಂದು ಪ್ರಮುಖ ಕಾನೂನಿದೆ. ಯಾವುದೇ ವೋಟರ್ಗೆ ಲೀಗಲ್ ನೋಟಿಸ್ ಕೊಡಬೇಕಾಗತ್ತೆ, ಅವರ ಅಹವಾಲು ಕೇಳಬೇಕಾಗತ್ತೆ. ಲೀಗಲ್ ನೋಟಿಸ್ ಕೊಡದೆ, ಅವರ ಅಹವಾಲನ್ನ ಕೇಳದೆ ಏಕಪಕ್ಷೀಯವಾಗಿ ವೋಟನ್ನ ಡಿಲೀಟ್ ಮಾಡಕ್ಕೆ ಆಗದೇ ಇಲ್ಲ. ಹಾಗಾಗಿ ಲೀಗಲ್ ವೋಟರ್ಸ್ ಹೆದರೋ ಅಗತ್ಯನೇ ಇಲ್ಲ. ಆದ್ರೆ ನಿಮ್ಮ ಲೀಗಲ್ ವೋಟನ್ನ ಸೇಫ್ ಆಗಿ ಇಟ್ಕೊಳ್ಳೋಕೆ ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೋಬೇಕಾಗತ್ತೆ. ನಿಮ್ಮ ವೋಟ್ ಸೇಫ್ ಆಗ್ಬೇಕಾ? ಈ ದಾಖಲೆಗಳು ಈಗಲೇ ರೆಡಿ ಇರಲಿ. ಸ್ನೇಹಿತರೆ, ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಏನ್ ಕೊಡಬೇಕು, ಏನ್ ಬಿಡಬೇಕು ಅಂತ ಗಡಿಬಿಡಿ ಆಗಬೇಡಿ. ಮೊದಲೇ ರೆಡಿ ಮಾಡಿಟ್ಕೊಳ್ಳಿ. ಮುಖ್ಯವಾಗಿ 3 ವಿಚಾರಗಳನ್ನ ಸಾಬೀತು ಮಾಡಬೇಕಾಗುತ್ತೆ. ಒಂದು ನಿಮ್ಮ ವಯಸ್ಸು, 2ನೇದು ನಿಮ್ಮ ವಿಳಾಸ ಮತ್ತು 3ನೇದು ನಿಮ್ಮ ಪೌರತ್ವ. ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ 1 by 1 ಕ್ವಿಕ್ ಆಗಿ ಹೇಳ್ತೀವಿ, ನೋಟ್ ಮಾಡ್ಕೊಳ್ಳಿ. ಅಥವಾ ಈ ವಿಡಿಯೋವನ್ನ ನೀವು ವಾಟ್ಸ್ಆಪ್ ಅಲ್ಲಿ ಯಾರಿಗಾರು ಕಳಿಸ್ಕೊಂಡು ಅಲ್ಲಿ ಸೇವ್ ಮಾಡಿ ಇಟ್ಕೋಬಹುದು. ಮೊದಲನೇದು ವಯಸ್ಸಿನ ದೃಢೀಕರಣ, ಅಂದ್ರೆ ಡೇಟ್ ಆಫ್ ಬರ್ತ್ ಪ್ರೂಫ್. ಇದಕ್ಕೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್, 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್, ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ಕೊಟ್ಟರು ಸಾಕು. 2ನೇದು ವಿಳಾಸದ ಪುರಾವೆ, ಅಡ್ರೆಸ್ ಪ್ರೂಫ್. ಇದೇ ಅಡ್ರೆಸ್ ನಲ್ಲಿ ವಾಸ ಮಾಡ್ತಿರೋರು ಅಂತ ಸಾಬೀತು ಮಾಡೋಕೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್, 1 ವರ್ಷದ ಒಳಗಿನ ಕರೆಂಟ್ ಬಿಲ್, ನೀರಿನ ಬಿಲ್ ಅಥವಾ ಗ್ಯಾಸ್ ಬಿಲ್, ಅಥವಾ ರಿಜಿಸ್ಟರ್ ಆಗಿರೋ ರೆಂಟಲ್ ಅಗ್ರಿಮೆಂಟ್ ಕೊಡಬಹುದು. 3ನೇದು ಮತ್ತು ಅತಿ ಮುಖ್ಯವಾಗಿರೋದು ಪೌರತ್ವದ ವಿಚಾರ. ಇಲ್ಲೊಂದು ದೊಡ್ಡ ತಪ್ಪು ಕಲ್ಪನೆ ಇದೆ, ನಾವೇನು ಆಧಾರ್ ಕಾರ್ಡ್ ಕೊಟ್ರೆ ಸಾಕಲ್ವಾ ಅಂತ. ಸಾಕಾಗಲ್ಲ. ಎಲೆಕ್ಷನ್ ಕಮಿಷನ್ ಪ್ರಕಾರ ಆಧಾರ್ ಕಾರ್ಡ್ ಕೇವಲ ಐಡೆಂಟಿಟಿ ಪ್ರೂಫ್. ನೀವು ಭಾರತದ ಪ್ರಜೆ ಅಂತ ಸಾಬೀತು ಮಾಡಲ್ಲ ಅದು. ಒಂದು ವೇಳೆ ನಿಮ್ಮ ಪೌರತ್ವದ ಬಗ್ಗೆ ಅಧಿಕಾರಿಗಳಿಗೆ ಅನುಮಾನ ಬಂದ್ರೆ ಅಥವಾ ನಿಮ್ಮ ವೋಟ್ ಬಗ್ಗೆ ಯಾರಾದರೂ ಆಕ್ಷೇಪಣೆ ತೆಗೆದ್ರೆ ಆಗ ನೀವು ನಿಮ್ಮ ತಂದೆ ತಾಯಿಯ ಪೌರತ್ವದ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅಂದರೆ ಭಾರತದಲ್ಲಿ ಹುಟ್ಟಿರೋದಕ್ಕೆ ಸಾಕ್ಷಿಯಾಗಿ ನಿಮ್ಮ ತಂದೆ ತಾಯಿಯ ವೋಟರ್ ID, ಅವರ ಬರ್ತ್ ಸರ್ಟಿಫಿಕೇಟ್ ಅಥವಾ ಅವರ ಹೆಸರಿರೋ ಹಳೆ ರೇಷನ್ ಕಾರ್ಡ್ ಹಾಗೂ ಲೆಗಸಿ ಡೇಟಾಗಳನ್ನು ಆಧಾರವಾಗಿ ತೋರಿಸಬೇಕಾಗುತ್ತೆ. ಇದು ಸ್ಪೆಷಲಿ ಹೊಸದಾಗಿ ವೋಟರ್ ಲಿಸ್ಟ್ಗೆ ಸೇರ್ತಾ ಇರೋ ಯಂಗ್ ವೋಟರ್ಸ್ಗೆ ಮುಖ್ಯ ಆಗುತ್ತೆ. ಆಗಲೇ ಹೇಳಿದ ಹಾಗೆ, ಒಂದು ವೇಳೆ ಅಧಿಕಾರಿಗಳು ಬಂದಾಗ ನೀವು ಮನೆಯಲ್ಲಿ ಇರಲಿಲ್ವಾ, ಥಿಂಕ್ ಮಾಡೋ ಅಗತ್ಯ ಇಲ್ಲ. ಆನ್ಲೈನ್ ಆಪ್ಷನ್ ಕೂಡ ಇದೆ. ನಿಮ್ಮ ಫೋನ್ನಲ್ಲಿ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಹೊಸದಾಗಿ ವೋಟರ್ ID ಬೇಕು ಅಥವಾ ಬೇರೆ ಕಡೆಯಿಂದ ಶಿಫ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಫಾರ್ಮ್ 6 ಫಿಲ್ ಮಾಡ್ಬೋದು. ಯಾರ್ದಾದ್ರೂ ವೋಟ್ ಡಿಲೀಟ್ ಮಾಡಿಸ್ಬೇಕು, ಆಕ್ಷೇಪಣೆ ಇದ್ರೆ ಫಾರ್ಮ್ 7 ಬಳಸಬೇಕು. ಅಡ್ರೆಸ್ ಚೇಂಜ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಫಾರ್ಮ್ 8 ಅನ್ನ ಫಿಲ್ ಅಪ್ ಮಾಡಬೇಕು. ಟಾರ್ಗೆಟ್ ವೋಟರ್ಸ್, ಡಿಲೀಟ್ ಪಾಲಿಟಿಕ್ಸ್. SIR ಸುತ್ತ ಹೈ ವೋಲ್ಟೇಜ್ ರಾಜಕಾರಣ. ಸ್ನೇಹಿತರಲ್ಲಿ ಕಾಂಗ್ರೆಸ್ BJP ಅಂತ ಆರೋಪ ಪ್ರತ್ಯಾರೋಪ ನಡೀತಾ ಇರುತ್ತೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನ್ ಹೇಳಿದಾರೆ ಗೊತ್ತಾ, ನಮ್ಮ ವೋಟ್ಸ್ ನ ಡಿಲೀಟ್ ಮಾಡಕ್ಕೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, SC ಸಮುದಾಯ ಅವರೆಲ್ಲ ನಮಗೆ ವೋಟ್ ಹಾಕ್ತಾರೆ. ಅಂದ್ರೆ DK ಶಿವಕುಮಾರ್ ಹೇಳ್ತಿರೋದು ಅವರೆಲ್ಲ ಇವರಿಗೆ ವೋಟ್ ಹಾಕೋದು ಅಂತ. ಅದನ್ನು ಡಿಲೀಟ್ ಮಾಡಕ್ಕೆ ಇದನ್ನ ಮಾಡ್ತಿದ್ದಾರೆ ಅನ್ನೋದು ಅವ್ರ ಆರೋಪ. ಬಡವರ ಬಳಿ ಈ ತರದೆಲ್ಲ
ಡಾಕ್ಯುಮೆಂಟ್ಸೇ ಇರಲ್ಲ, ಅದನ್ನ ನೆಪವಾಗಿ ಇಟ್ಕೊಂಡು ಹಕ್ಕನ್ನು ಕಿತ್ಕೊಳ್ತಾರೆ. ಆದರೆ ನಮ್ಮ ವೋಟರ್ಸ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಆದರೆ ಬಿಜೆಪಿ ಪ್ರಕಾರ ಇದೆಲ್ಲ ಆಧಾರರಹಿತ ಆರೋಪ ಕಾಂಗ್ರೆಸ್ ಮಾಡ್ತಿರೋದು. ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ ಮಾಡ್ತಾ ಇದೆ, ನಕಲಿ ವೋಟ್ ಇರೋರು ಮಾತ್ರ ಭಯಪಡಬೇಕು ಅಂತ ಬಿಜೆಪಿ ಹೇಳ್ತಾ ಇದೆ. ಆದ್ರೆ ಸ್ನೇಹಿತರೆ, ವೋಟರ್ ಲಿಸ್ಟ್ ನಲ್ಲಿ ಪ್ರಾಬ್ಲಮ್ ಇದೆ. ಕರ್ನಾಟಕದಲ್ಲಿ ಹಿಂದೆ ನಿಮಗೆಲ್ಲ ನೆನಪಿರ್ಬೋದು, ಚಿಲುಮೆ NGO ಹಗರಣ ನೆನಪಿರ್ಬೋದು ನಿಮಗೆ. ಖಾಸಗಿ NGO ಒಂದು ನಕಲಿ ID ಕಾರ್ಡ್ಗಳನ್ನು ಇಟ್ಕೊಂಡು BLOಗಳ ಸೋಗಿನಲ್ಲಿ ಮನೆಗೆ ಹೋಗಿತ್ತು. ಅಕ್ರಮವಾಗಿ ಖಾಸಗಿ ಮತದಾರರ ಡೇಟಾ ಕದ್ದಿದ್ರು ಅನ್ನೋ ಆರೋಪ ಅಲ್ಲಿ ಕೇಳಿ ಬಂದಿತ್ತು. ಆಳಂದ ಭಾಗದಲ್ಲೂ ಕೂಡ ವೋಟ್ ಡಿಲೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ವಿವಾದ ಆಗಿತ್ತು ಕಲಬುರಗಿಯಲ್ಲಿ, ನಿಮಗೆ ಗೊತ್ತಿರಬಹುದು. ಈ ಎಲ್ಲಾ ಕಾರಣಗಳಿಂದ ಇದು ಸ್ವಲ್ಪ ಸೂಕ್ಷ್ಮ ವಿಚಾರವಾಗಿನೇ ಇದೆ ನಮ್ಮಲ್ಲಿ. ಆದ್ರೆ ಒಂದಂತೂ ಸ್ಪಷ್ಟ, ವೋಟರ್ ಲಿಸ್ಟ್ ನಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಎಲೆಕ್ಷನ್ ನಡೆದಾಗ ಬರೀ 60% ವೋಟ್ ಆಯ್ತು, 70% ವೋಟ್ ಆಯ್ತು ಅಂತ ಹೇಳಿ ಜನ ನೋಡ್ರೆ ಎಲ್ಲರೂ ವೋಟ್ ಹಾಕಿದೀವಿ ಅಂತ ಹೇಳ್ತಿರ್ತಾರೆ. ಆದ್ರೆ ವೋಟರ್ ಲಿಸ್ಟ್ಗೂ ವೋಟ್ ಹಾಕಿರೋ ಕಂಪೇರ್ ಮಾಡಿದ್ರೆ ಅರ್ಧಕ್ಕರ್ಧ ಜನ ವೋಟೇ ಹಾಕ್ತಿಲ್ಲ, ಡೆಮೋಕ್ರಸಿಲಿ ಪಾಲ್ಗೊಳ್ತಾನೆ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಈಗ ನೋಡಿ, ಎಲ್ಲ ರಿಮೂವಲ್ ಆದ್ಮೇಲೆ 80, 90, 95% ಎಲ್ಲ ವೋಟಿಂಗ್ ದಾಖಲಾಗ್ತಾ ಇದೆ. ಸೊ ವೋಟರ್ ಲಿಸ್ಟ್ ನಲ್ಲಿ ಪ್ರಾಬ್ಲಮ್ ಇರೋದು ನಿಜ, ಅದು ಕ್ಲೀನ್ ಅಪ್ ಆಗಬೇಕು. ಆದ್ರೆ ಜೆನ್ಯೂನ್ ವೋಟರ್ಸ್ಗೆ ಅನ್ಯಾಯ ಆಗಬಾರದು ಅಷ್ಟೇ. ಅದು ತುಂಬಾ ಕಷ್ಟ, ಅನ್ಯಾಯ ಮಾಡೋದು ಕೂಡ ತುಂಬಾ ಕಷ್ಟ ನಮ್ಮ ದೇಶದಲ್ಲಿ. ರಾಜಕೀಯ ಪಕ್ಷಗಳು ಹೆಂಗ್ ಫಂಕ್ಷನ್ ಆಗ್ತವೆ ಅನ್ನೋ ಐಡಿಯಾ ಇದ್ದವ್ರಿಗೆ ಗೊತ್ತಿರುತ್ತೆ. ಬೂತ್ ಲೆವೆಲ್ ನಲ್ಲೂ ಕೂಡ ರಾಜಕೀಯ ಪಕ್ಷಗಳು ಲಿಸ್ಟ್ ಇಟ್ಕೊಂಡು ಮನೆಗೆ ಹೋಗಿ ಇವ್ರ ನಮ್ಮ ಓಟ್ ಅಂತೇಳಿ ಮಾರ್ಕ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಲಕ್ಷಗಳಲ್ಲಿ ಬಿಡಿ, ಒಂದು 20 ಜನರದ್ದು ಜೆನ್ಯೂನ್ ವೋಟರ್ಸ್ ರಿಮೂವ್ ಆದ್ರೂ ಕೂಡ ಇಟ್ ವಿಲ್ ಬಿಕಮ್ ಎನ್ ಇಶ್ಯೂ, ಡೆಫಿನೆಟ್ಲಿ ಇಶ್ಯೂ ಆಗುತ್ತೆ. ಹಾಗಾಗಿ ರ್ಯಾಂಡಮ್ ಆಗೆಲ್ಲ ರಿಮೂವ್ ಮಾಡಕ್ ಬರೋದಿಲ್ಲ. ಈಗ ಬಂಗಾಳದಲ್ಲಿ ಬಹಳ ಇಶ್ಯೂ ಆಯ್ತು, ಬಾರ್ಡರ್ ಸ್ಟೇಟ್ ವೋಟರ್ದು 90 ಲಕ್ಷ ಹೆಸರುಗಳು ರಿಮೂವ್ ಆದಾಗ. ಅದೇ ತಮಿಳುನಾಡಿನಲ್ಲಿ ಹೆಚ್ಚು ಕಮ್ಮಿ ಅಷ್ಟೇ ಹೆಸರುಗಳು ರಿಮೂವ್ ಆಗಿದಾವೆ. ಎಲ್ಲಾ ಸ್ಟೇಟ್ಸ್ ಅಲ್ಲೂ, ಬಿಗ್ ಸ್ಟೇಟ್ಸ್ ಅಲ್ಲಿ 50 ಲಕ್ಷ, 60 ಲಕ್ಷ, 70 ಲಕ್ಷ, 80 ಲಕ್ಷ ಹಿಂಗೆ ಹೆಸರುಗಳು ರಿಮೂವ್ ಆಗ್ತಾ ಇದಾವೆ. ಹಾಗೆ ಕ್ಲೀನ್ ಅಪ್ ಅನಿವಾರ್ಯ. ಒಂದು ಡೆಮೋಕ್ರಸಿ, ಫಂಕ್ಷನಿಂಗ್ ಡೆಮೋಕ್ರಸಿ, ಅದು ಪ್ರಾಪರ್ಲಿ ಫಂಕ್ಷನಿಂಗ್ ಡೆಮೋಕ್ರಸಿ ಆಗಿರಬೇಕು, ಜೆನ್ಯೂನ್ ಡೆಮೋಕ್ರಸಿ ಆಗಿರಬೇಕು ಅಂತ ಹೇಳಿದ್ರೆ. ಆದ್ರೆ ಈ ಟೈಮ್ನಲ್ಲಿ ಜೆನ್ಯೂನ್ ವೋಟರ್ಸ್ ನಿರ್ಲಕ್ಷ್ಯ ಮಾಡಬಾರ್ದು. ಸ್ವಲ್ಪ ಮಿಸ್ಟೇಕ್ ಮಾಡಿ ನಿರ್ಲಕ್ಷ್ಯ ಮಾಡಿ ಮಾಡ್ಕೊಳ್ಳಿ ಬಿಡಿ, ನನಗೇನು ಸಂಬಂಧ ಅಂತ ಹೇಳಿ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ನಿಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಇಂಪಾರ್ಟೆಂಟ್ ಅಲ್ವಾ ವೋಟ್ ಅನ್ನೋದು, ನಮ್ಮ ಹಕ್ಕಲ್ವಾ. ಸರ್ಕಾರ ಈ ದೇಶ ಹೆಂಗ್ ನಡಿಬೇಕು ಅಂತ ನಾವು ಹೇಳೋಕೆ ನಿಮ್ಗೊಂದು ವಾಯ್ಸ್ ಅಲ್ವಾ, ಅದು ಅದನ್ನ ಕಳ್ಕೊಳಕ್ ಹೋಗ್ಬೇಡಿ, ನಿರ್ಲಕ್ಷ್ಯ ಮಾಡಿ. ನಿಮ್ಮ ಮತದಾನದ ಹಕ್ಕು ನಿಮಗೆ ಇಂಪಾರ್ಟೆಂಟ್. ಹಾಗಾಗಿ ಈಗಲೇ ಅಲರ್ಟ್ ಆಗಿ ನಿಮ್ಮ ಹಾಗೂ ನಿಮ್ಮ ಫ್ಯಾಮಿಲಿಯ ದಾಖಲೆಗಳನ್ನ ಪಕ್ಕ ರೆಡಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಬಹುದು ಅದನ್ನು ಕೂಡ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.